ನನಗೆ 7 ನಿಮಿಷ ಟೈಮ್ ಕೊಡಿ. TVS iQube ಗಾಡಿನ 43,000 ಕಿಲೋಮೀಟರ್ ಓಡಿಸಿರೋ ಅನುಭವನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು TVS iQube ನ ಎಸ್ ಮಾಡೆಲ್ ಗಾಡಿ ತಗೊಂಡು 2.25 ವರ್ಷ ಆಗಿದೆ. ಇದುವರೆಗೆ 43,000 ಕಿಲೋಮೀಟರ್ ಓಡಿಸಿದ್ದೀನಿ. ಇಷ್ಟು ದಿನ ಗಾಡಿಯಿಂದಾದ ಅನುಕೂಲ ಮತ್ತೆ ಅನಾನುಕೂಲ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋದಲ್ಲಿ ನಾನು ಗಾಡಿ ಸ್ಪೆಸಿಫಿಕೇಶನ್ ನ ಹೇಳಕ್ ಹೋಗಲ್ಲ, ಯಾಕಂದ್ರೆ ಈಗಾಗಲೇ ಇದ್ರ ಬಗ್ಗೆ 2 ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋಗಳನ್ನ ಹೋಗಿ ನೋಡಿ. ನಾನಿಲ್ಲಿ ಡೈರೆಕ್ಟ್ ಆಗಿ TVS iQube ಗಾಡಿಯ ಅನುಕೂಲ ಮತ್ತೆ ಅನಾನುಕೂಲ, ನೆಗೆಟಿವ್ ಮತ್ತೆ ಪಾಸಿಟಿವ್ ಎರಡು ಹೇಳ್ಬಿಡ್ತೀನಿ. ಮೊದಲು ನೆಗೆಟಿವ್ ಹೇಳ್ತೀನಿ, ಆಮೇಲೆ ಪಾಸಿಟಿವ್ ಹೇಳ್ತೀನಿ, ಕೊನೆಗೆ ನೀವು ಈ ಗಾಡಿನ ತಗೋಬೋದಾ ಬೇಡ ಅಂತ ಹೇಳ್ತೀನಿ. ಅದು ನೆಗೆಟಿವ್ ಬಗ್ಗೆ ಹೇಳೋದಾದ್ರೆ, ಕಳೆದ 2.25 ವರ್ಷದಲ್ಲಿ ಏನ್ ನಾನು 43,000 ಕಿಲೋಮೀಟರ್ ಓಡಿಸ್ದೆ, ಆ ಟೈಮಲ್ಲಿ ನನಗೆ TVS iQube ಗಾಡಿಲಿ 5 ಪ್ರಾಬ್ಲಮ್ ಕಾಣಿಸ್ಕೊತು. ಮೊದಲನೇ ಪ್ರಾಬ್ಲಮ್ ಬಂದು ಚಾರ್ಜಿಂಗ್ ಸ್ಟೇಷನ್ ಇಲ್ಲದೆ ಇರೋದು. ಒಂದ್ಸಲ ಏನಾಯ್ತು ಅಂದ್ರೆ, ತುಂಬಾ ಎಮರ್ಜೆನ್ಸಿ ಇತ್ತು ಅಂತ ನೆಲಮಂಗಲ ಹೋದೆ, ಬೆಂಗಳೂರಿಂದ ನೆಲಮಂಗಲಕ್ಕೆ ಹೋದೆ. ಹೋಗ್ಬಿಟ್ಟು ವಾಪಸ್ ಬರ್ಬೇಕಾದ್ರೆ ರಾತ್ರಿ 11:30 ಆಗೋಯ್ತು. ಯಶವಂತಪುರ APMC ಹತ್ರ ಗಾಡಿ ಚಾರ್ಜ್ ಖಾಲಿಯಾಗಿ ಗಾಡಿ ನಿಂತೋಯ್ತು. ಅದಾದ್ಮೇಲೆ 2 ಗಂಟೆ ಟೈಮು ಚಾರ್ಜಿಂಗ್ ಸ್ಟೇಷನ್ ಹುಡುಕಿದ್ದೇನೆ TVS. ಒಂದೇ ಒಂದು ಚಾರ್ಜಿಂಗ್ ಸ್ಟೇಷನ್ ಇಲ್ಲ. ಮಧ್ಯರಾತ್ರಿ 1:30 ಕೊನೆಗೆ 150 ರೂಪಾಯಿ ಕೊಟ್ಟು ಯಾವ್ದೋ ಪೆಟ್ರೋಲ್ ಬಂಕ್ ಅಲ್ಲಿ ಚಾರ್ಜ್ ಮಾಡ್ಕೊಂಡು ರೂಮ್ಗೆ ತಲುಪಿದಾಯ್ತು. ರೂಮ್ಗೆ ತಲುಪುವಷ್ಟೊತ್ತಲ್ಲಿ ಬೆಳಗಿನ ಜಾವ 4:30. ಬೆಂಗಳೂರಲ್ಲಿ TVS ಅವ್ರದ್ದು ಸರಿಯಾದಂತ ಒಂದು ಚಾರ್ಜಿಂಗ್ ಸ್ಟೇಷನ್ ಇಲ್ಲ. ನಿನ್ನೆ ಮೊನ್ನೆ ಬಂದಿರೋ ಏತರವರೇನೆ 4,000 ಚಾರ್ಜಿಂಗ್ ಸ್ಟೇಷನ್ ಓಪನ್ ಮಾಡವ್ರೆ. ಸರಿಯಾಗಿ ಗಾಡಿ ಮಾಡಕ್ ಬರ್ದಿರೋ ಓಲಾದವನೇನೆ 1,500 ಚಾರ್ಜಿಂಗ್ ಸ್ಟೇಷನ್ ಇಟ್ಟವನೆ. ಅಂತದ್ರಲ್ಲಿ 70 ವರ್ಷದ ಹಳೆ ಕಂಪನಿ TVS ಅವರು ನೆಟ್ ಒಂದು 100 ಚಾರ್ಜಿಂಗ್ ಸ್ಟೇಷನ್ ಇಲ್ಲ. ದಯವಿಟ್ಟು ಅಟ್ಲೀಸ್ಟ್ ನಿಮ್ ಶೋರೂಮ್ ಗಳಲ್ಲಾದ್ರೂ 24x7 ಒಂದು ಚಾರ್ಜಿಂಗ್ ಪಾಯಿಂಟ್ ಇಡಿ. ಸೊ ನೀವೇನಾದ್ರೂ ದಿನಕ್ಕೆ 100 ಕಿಲೋಮೀಟರ್ ಮೇಲೆ ಓಡಿಸ್ತೀರಾ ಅಂತ ಅಂದ್ರೆ ದಯವಿಟ್ಟು TVS ಗಾಡಿ ತಗೋಬೇಡಿ. ಯಾಕಂದ್ರೆ TVS ಅವ್ರದ್ದು ಒಂದೇ ಒಂದು ಚಾರ್ಜಿಂಗ್ ಸ್ಟೇಷನ್ಗಳು ಇಲ್ಲ. ನೀವೇನಾದ್ರೂ ದಿನಕ್ಕೆ 100 ಕಿಲೋಮೀಟರ್ಗಿಂತ ಒಳಗೆ ಓಡಿಸ್ತೀನಿ ಅನ್ನೋದಾದ್ರೆ ತಗೊಳ್ಳಿ. 100 ಕಿಲೋಮೀಟರ್ ಮೇಲೆ ಓಡಿಸ್ತೀನಿ ಅಂದ್ರೆ TVS ಗಾಡಿ ತಗೋಬೇಡಿ. ಎರಡನೇ ಪ್ರಾಬ್ಲಮ್ ಬಂದು ಸರ್ವಿಸ್. TVS ಕಂಪ್ನಿಲಿ ಸರ್ವಿಸ್ ಬಂದು ಪಾಸಿಟಿವ್ ಕೂಡ ಹೌದು, ನೆಗೆಟಿವ್ ಕೂಡ ಹೌದು. ಫಸ್ಟ್ ನಾನು ಇಲ್ಲಿ ನೆಗೆಟಿವ್ ಹೇಳ್ಬಿಡ್ತೀನಿ, ಕೊನೆಗೆ ಪಾಸಿಟಿವ್ ಹೇಳ್ತೀನಿ. ನೆಗೆಟಿವ್ ಏನಪ್ಪಾ ಅಂದ್ರೆ, ನಾನು ಗಾಡಿ ತಗೊಂಡಿದ್ದು ಮೈಸೂರಲ್ಲಿ. ಮೈಸೂರು ಶೋರೂಮ್ ಅವರು ಏನಂತ ಅಂದ್ರು ಅಂದ್ರೆ, ಸರ್ AMC ಅಂತ ಇದೆ, ವರ್ಷಕ್ಕೆ 1,000 ರೂಪಾಯಿ ಆಗುತ್ತೆ, ಕೊಟ್ಬಿಡಿ, 1 ವರ್ಷ ತನಕ ಏನೇ ಸರ್ವಿಸ್ ಮಾಡಿಸಿದ್ರು 100 ರೂಪಾಯಿ ಇಸ್ಕೋತೀವಿ ಅಂತ. ಸರಿ ಆಯ್ತು ಅಂತ ಹೇಳ್ಬಿಟ್ಟು 1,000 ರೂಪಾಯಿ ಕೊಟ್ಟು AMC ತಗೊಂಡೆ. ಒಂದೇ ಒಂದು ಸರ್ವಿಸ್ ಮಾಡಿಸ್ದೆ, 100 ರೂಪಾಯಿ ಇಸ್ಕೊಂಡ್ರು. ಅದಾದ್ಮೇಲೆ ಏನಾಯ್ತು ಅಂದ್ರೆ, ನಾನು ಗಾಡಿ ತಗೊಂಡು ಬೆಂಗಳೂರಿಗೆ ಬಂದ್ಬಿಟ್ಟೆ. ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿರೋ ಒಂದು ಶೋರೂಮ್ಗೆ ಹೋಗಿ ಸರ್ವಿಸ್ ಕೊಟ್ಟೆ. ಅವ್ರು ಏನಂದ್ರು ಅಂದ್ರೆ, ಸರ್ ನಮ್ಮ ಶೋರೂಮ್ ಅಲ್ಲೂ ಕೂಡ ನೀವು ಹೊಸದಾಗಿ AMC ತಗೋಬೇಕು, ನೀವು ಹಳೆ ಶೋರೂಮ್ ಅಲ್ಲಿ ತಂಡ್ರೆ AMC ಇಲ್ಲಿ ಆಗಲ್ಲ, ನೀವು ಹೊಸದಾಗಿ ಇಲ್ಲೂ ಕೂಡ 1,200 ರೂಪಾಯಿ ಕೊಟ್ಟು AMC ತಗೋಬೇಕು ಅಂತ ಅಂದ್ರು. ಸರಿಯಪ್ಪ ಆಯ್ತು ಅಂತ ಹೇಳ್ಬಿಟ್ಟು 1,200 ಕೊಟ್ಬಿಟ್ಟು AMC ವಾಪಸ್ ತಗೊಂಡೆ. ಅದಾದ್ಮೇಲೆ ಏನಾಯ್ತು ಅಂದ್ರೆ, ಪ್ರತಿ ಸತಿ ಸರ್ವಿಸ್ ಬಿಟ್ಟಾಗ ಹತ್ತತ್ರ 500ರಿಂದ 800 ರೂಪಾಯಿ ತನಕ ಬಿಲ್ ಬರೋದು. ನಾನ್ ಕೇಳಿದೆ, ಮೈಸೂರಲ್ಲಿ ಬರೀ 100 ರೂಪಾಯಿ ಬರ್ತಾ ಇದೆ, ನೀವ್ ಯಾಕೆ ಇಲ್ಲಿ 500 ರೂಪಾಯಿಂದ 800 ರೂಪಾಯಿ ತನಕ ಮಾಡ್ತೀರಾ ಅಂತ ಅಂದ್ರೆ, ಸರ್ ಒಂದೊಂದು ಶೋರೂಮ್ ಅಲ್ಲಿ ಒಂದೊಂದು ರೇಟು ಸರ್ ಅಂತ ಅಂದ್ರು. ನನ್ನ ಕಡೆಯಿಂದ TVS ಅವ್ರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ದಯವಿಟ್ಟು ಎಲ್ಲಾ ಶೋರೂಮ್ ಅಲ್ಲೂ ಒಂದೇ AMC ಇಡಿ, ಅದ್ರ ಜೊತೆ ಸರ್ವಿಸ್ ಚಾರ್ಜ್ ನ ಫಿಕ್ಸ್ ಮಾಡಿ. ಒಂದೊಂದು ಶೋರೂಮ್ ಅಲ್ಲಿ ಒಂದೊಂದು ರೇಟು. ಮೂರನೇ ಪ್ರಾಬ್ಲಮ್ ಬಂದು, ಮಳೆ ಬಂದಾಗ ಕೆಲವು ಪಾರ್ಟ್ಸ್ ಗಳು ಸರಿಯಾಗಿ ಕೆಲಸ ಮಾಡಲ್ಲ. ಉದಾಹರಣೆಗೆ, ಪ್ರತಿ ಸಲ ಮಳೆ ಬಂದಾಗ್ಲೂ ಕೂಡ ಆರನ್ ಸರಿಯಾಗಿ ಕೆಲಸ ಮಾಡಲ್ಲ. ಅದ್ರ ಜೊತೆಗೆ ಇಲ್ಲಿ ಬ್ಲಿಂಕ್ ಆಗ್ತಿದೆ ಲೈಟು, ಅದು ಕೂಡ ಸರಿ ಕೆಲಸ ಮಾಡಲ್ಲ. 4ನೇ ಪ್ರಾಬ್ಲಮ್ ಬಂದು ಚಾರ್ಜಿಂಗ್ ಪಿನ್. ಇಲ್ಲಿ ನೋಡಿ, ನೀವು ಏನ್ 2 ಚಾರ್ಜಿಂಗ್ ಪಿನ್ ನೋಡ್ತಾ ಇದ್ದಾರಲ್ಲ, ಒಂದು ಬಂದು ಪ್ಯೂರ್ EV ಗಾಡಿದು, ಇನ್ನೊಂದು ಬಂದು TVS iQube ಗಾಡಿದು. ಪ್ಯೂರ್ EV ಗಾಡಿ ಚಾರ್ಜ್ ನ ಈಸಿಯಾಗಿ ಹಾಕ್ಬೋದು. ಅದೇ TVS iQube ಚಾರ್ಜ್ ನ ತುಂಬಾ ಕಷ್ಟ ಹಾಕೋದು. ಕೆಲವು ಸಲ ಅಂತೂ ಚಾರ್ಜಿಂಗ್ ಪಿನ್ ಲೂಸ್ ಆಗ್ಬಿಟ್ರೆ ಚಾರ್ಜೇ ಆಗಲ್ಲ ಗಾಡಿ. TVS ಕಂಪ್ನಿಯವರು ಈ ಚಾರ್ಜರ್ನ ಜನ ಚಾರ್ಜ್ ಮಾಡಲಿ ಅಂತ ಕೊಟ್ಟವ್ರ, ಅಥವಾ ಅದು ಹೆಂಗೆ ನೀವು ಈ ಪಿನ್ನಲ್ಲಿ ಚಾರ್ಜ್ ಮಾಡ್ಬಿಡ್ತೀರಾ ನಾನು ನೋಡೇ ಬಿಡ್ತೀನಿ ಅನ್ಕೊಂಡು ಏನಾದರೂ ಕೊಟ್ಟವ್ರ, ನನಗಂತೂ ಗೊತ್ತಿಲ್ಲ. TVS ಕಂಪ್ನಿಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ದಯವಿಟ್ಟು ತುಂಬ ಸಿಂಪಲ್ ಆಗಿರೋ ಚಾರ್ಜಿಂಗ್ ಪಿನ್ ಕೊಡಿ. ಆಮೇಲೆ 5ನೇ ಪ್ರಾಬ್ಲಮ್ ಬಂದು, ಇವ್ರು ಕೊಟ್ಟಿರೋ ಕೆಲವು ಆಪ್ಷನ್ಗಳು ನನಗೇನೋ ಅಂಥ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ಉದಾಹರಣೆಗೆ ರಿವರ್ಸ್ ಗೇರ್ ಇರ್ಬೋದು, ಮ್ಯಾಪ್ ಇರ್ಬೋದು, ಬ್ಲೂಟೂತ್ ಕನೆಕ್ಟ್ ಇರ್ಬೋದು, ಇವೆಲ್ಲ ಏನಿದೆ ನನಗೇನೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ಅಷ್ಟೇ ಅಲ್ಲದೆ, ಇವರಿಲ್ಲಿ ಮೊಬೈಲ್ ಚಾರ್ಜ್ ಮಾಡಕ್ಕೆ ಅಂದ್ಬಿಟ್ಟು ಒಂದು USB ಪಿನ್ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ ಗೊತ್ತಾ? ಸೀಟ್ ಕೆಳಗಡೆ ಕೊಟ್ಟಿದ್ದಾರೆ. ನೀವೇನಾದ್ರೂ USB ಪಿನ್ ಅಲ್ಲಿ ಚಾರ್ಜ್ ಹಾಕಕ್ ಹೋಗ್ತೀನಿ ಅಂದ್ರೆ ಸೀಟ್ನೇ ಮುಚ್ಚಕ್ಕಾಗಲ್ಲ. ನೀವೇನಾದ್ರೂ ಮೊಬೈಲ್ನ ಚಾರ್ಜ್ ಮಾಡಬೇಕು ಅಂತಂದ್ರೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನೀವು ಒಂದು 10 ನಿಮಿಷನೋ 20 ನಿಮಿಷ ನಿಂತ್ಕೊಂಡು ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಆಮೇಲೆ ಹೋಗ್ಬೇಕು. ಅದೇ ಬೇರೆ ಕಂಪ್ನಿಲಿ ಗಾಡಿಲೆಲ್ಲ ಹೇಗಿದೆ ಅಂತಂದ್ರೆ, ನಿಮ್ಮ ಪಾಡ್ ನೀವು ಗಾಡಿ ಓಡಿಸ್ಕೋಬೇಕಾದ್ರೆ ಮೊಬೈಲ್ ಚಾರ್ಜ್ ಇಟ್ಬಿಟ್ಟು ಹೋಗ್ಬೋದು. ಇವ್ರು ಏನು ಕೊಟ್ಟಿದ್ದಾರೆ ಕೆಲವು ಆಪ್ಷನ್ಗಳನ್ನ ಇವ್ರು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು. ಉದಾಹರಣೆಗೆ ಬ್ಲೂಟೂತ್ ಕನೆಕ್ಷನ್ ಇರ್ಬೋದು, ಮ್ಯಾಪ್ ಇರ್ಬೋದು, ಅಥವಾ ರಿವರ್ಸ್ ಗೇರ್ ಇರ್ಬೋದು, ಡಿಜಿಟಲ್ ಡಿಸ್ಪ್ಲೇ ಇರ್ಬೋದು. ಇವ್ರು ಏನೇನು ಆಪ್ಷನ್ಗಳು ಕೊಟ್ಟಿದ್ದಾರೆ ಅದನ್ನ ಇವ್ರು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಈಗ ನಾನು TVS iQube ಗಾಡಿಯ ಪಾಸಿಟಿವ್ ಬಗ್ಗೆ ಹೇಳೋದಾದ್ರೆ, ನನಗೆ 6 ಪಾಸಿಟಿವ್ಗಳನ್ನ ಹೇಳ್ತೀನಿ. 600 ಪಾಸಿಟಿವ್ ಹೇಳ್ಬೋದು, ಅಷ್ಟು ಒಳ್ಳೆ ಗಾಡಿ ಇದು. ಅದರಲ್ಲಿ ಮೇನ್ ಆಗಿರೋ ಒಂದು 6 ಪಾಯಿಂಟ್ ಹೇಳ್ತೀನಿ. ಮೊದಲನೇದಾಗಿ ಬಂದು ಕ್ವಾಲಿಟಿ ಅಂದರೆ TVS ಅಂದರೆ ಕ್ವಾಲಿಟಿ. ನಿಮ್ಗೊಂದು ಒಳ್ಳೆ ಕ್ವಾಲಿಟಿ ಇರುವಂತ ಗಾಡಿ ಬೇಕು ಅಂದ್ರೆ ಕಣ್ಣು ಮುಚ್ಕೊಂಡು TVS ಗಾಡಿನ ತಗೊಳ್ಳಿ. ಏನ್ ಕ್ವಾಲಿಟಿ ಕೊಟ್ಟಿದ್ದಾರೆ ಅಂದ್ರೆ ಸೂಪರ್. ಗಾಡಿ ತಗೊಂಡು 2.25 ವರ್ಷ ಆಗಿದೆ. ಇದುವರೆಗೆ 43,000 ಕಿಲೋಮೀಟರ್ ಓಡಿಸಿದೀನಿ. ಒಂದೇ ಒಂದ್ ದಿವಸ ಕೂಡ ಪ್ರಾಬ್ಲಮ್ ಬಂದಿಲ್ಲ. ಯಾವುದೇ ರೀತಿಯ ಪ್ರಾಬ್ಲಮ್ ಬಂದು ಗಾಡಿ ರಸ್ತೆಯಲ್ಲಿ ನಿಂತಿಲ್ಲ. ಸೂಪರ್ ಕ್ವಾಲಿಟಿ ಗಾಡಿ ಕೊಟ್ಟಿದ್ದಾರೆ.
ಎರಡನೇದು ಬಂದು ರೇಂಜು. ಈ ಗಾಡಿ ತಗೊಳ್ಳೋ ಟೈಮಲ್ಲಿ ಪ್ರತಿ ಸಲ ಚಾರ್ಜ್ 105 ಕಿಲೋಮೀಟರ್ ರೇಂಜ್ ಸಿಕ್ತಿತ್ತು. ಈಗ 43,000 ಕಿಲೋಮೀಟರ್ ಓಡಿಸಿದ್ಮೇಲೂ ಈ ಗಾಡಿ 105 ಕಿಲೋಮೀಟರ್ ರೇಂಜ್ ಕೊಡ್ತಾ ಇದೆ. ಒಂದೇ 1 ಕಿಲೋಮೀಟರ್ ಕೂಡ ಕಮ್ಮಿ ಆಗಿಲ್ಲ. ಅಷ್ಟೇ ಅಲ್ಲದೆ ಈ ಗಾಡಿಲಿ ಪವರ್ ರೀಜನರೇಟಿವ್ ಇರೋದ್ರಿಂದ ಕೆಲವು ಸಲ 5ರಿಂದ 10 ಕಿಲೋಮೀಟರ್ ಜಾಸ್ತಿನೇ ರೇಂಜ್ ಸಿಗುತ್ತೆ. ಮೂರನೇದು ಬಂದು ಗಾಡಿ ಲುಕ್. ಟಿವಿಎಸ್ ಐಕ್ಯೂಬ್ ಗಾಡಿ ಲುಕ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ತುಂಬಾ ಜನ ತಿರುಗಿ ನೋಡ್ತಾರೆ. 40,000 ಕಿಲೋಮೀಟರ್ ಓಡಿದ್ಮೇಲೂ ಒಂದ್ಸಲ ಗಾಡಿನ ವಾಶ್ ಮಾಡಿ ಪಾಲಿಶ್ ಹಾಕಿ ನಿಲ್ಲಿಸ್ತಾ ಅಂತ ಅಂದ್ರೆ ಯಾವ ಹೊಸ ಗಾಡಿಗೂ ಕಮ್ಮಿ ಇಲ್ಲ, ಅಷ್ಟೊಂದು ಚೆನ್ನಾಗಿ ಕಾಣುತ್ತೆ. ನಾಲ್ಕನೇದು ಬಂದು ಸರ್ವಿಸು. ಮುಂಚೆ ನಾನು ನೆಗೆಟಿವ್ ಹೇಳೋ ಟೈಮಲ್ಲೇ ಹೇಳಿದೆ, ಟಿವಿಎಸ್ ಅಲ್ಲಿ ಸರ್ವಿಸ್ ಪಾಸಿಟಿವ್ ಕೂಡ ಹೌದು, ನೆಗೆಟಿವ್ ಕೂಡ ಹೌದು ಅಂತ. ಇದುವರೆಗೆ ನಾನು 11 ಬಾರಿ ಸರ್ವಿಸ್ ಮಾಡಿಸಿದ್ದೀನಿ. ಟಿವಿಎಸ್ ಶೋರೂಮ್ನವರು ಒಂದೇ ದಿನದಲ್ಲಿ ಸರ್ವಿಸ್ ಮಾಡ್ಕೊಡ್ತಾರೆ. ಬೆಳಗ್ಗೆ 8 ಗಂಟೆಗೆಲ್ಲ ಗಾಡಿನ ಸರ್ವಿಸ್ ಬಿಟ್ರೆ ಮಧ್ಯಾಹ್ನ 3 ಗಂಟೆ ಒಳಗೆಲ್ಲ ಗಾಡಿನ ಸರ್ವಿಸ್ ಮಾಡಿ ವಾಶ್ ಮಾಡಿ ಪಾಲಿಶ್ ಹಾಕಿ ನಮಗ್ ಫೋನ್ ಮಾಡ್ಬಿಡ್ತಾರೆ, ಸರ್ ಗಾಡಿ ರೆಡಿ ಇದೆ ಬಂದ್ ತಗೋಗಿ ಅಂತ. ಅಷ್ಟು ಬೇಗ ಸರ್ವಿಸ್ ಮುಗಿಯುತ್ತೆ. ಅಷ್ಟೇ ಅಲ್ಲದೆ ನಾನು AMC ತಗೊಂಡಿರೋದ್ರಿಂದ ಬೇರೆ ಕಂಪ್ನಿಗಳಿಗೆ ಹೋಲಿಕೆ ಮಾಡಿದ್ರೆ ಕಮ್ಮಿ ದುಡ್ಡಲ್ಲೇ ಸರ್ವಿಸ್ ಮುಗಿಯುತ್ತೆ. ನನ್ನ ಹತ್ರ ಇದಕ್ಕೂ ಮುಂಚೆ 2 ಎಲೆಕ್ಟ್ರಿಕ್ ಗಾಡಿ ಇತ್ತು. ಆ 2 ಗಾಡಿಗಳದ್ದು ಸರ್ವಿಸ್ ಮಾಡಿಸೋ ಅಷ್ಟರಲ್ಲಿ ಭೂಮಿ ಆಕಾಶ ಒಂದಾಗ್ಬಿಡೋದು. ಬೇಕಾದ್ರೆ ನೀವು ಒಂದ್ಸಲ ಹೋಗಿ ಓಲಾ ಕಸ್ಟಮರ್ ಹತ್ರ ಸರ್ವಿಸ್ ಬಗ್ಗೆ ವಿಚಾರಿಸಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಸರ್ವಿಸ್ ವಿಷಯದಲ್ಲಿ ಓಲಾ ಕಂಪ್ನಿಗಿಂತ TVS ಕಂಪ್ನಿ 1000 ಪಟ್ಟು ಮೇಲು. 5ನೇದು ಬಂದು ಚಾರ್ಜಿಂಗ್ ಟೈಮು. ಈ ಗಾಡಿ 4 ಗಂಟೆ 30 ನಿಮಿಷದಲ್ಲೆಲ್ಲ ಫುಲ್ ಚಾರ್ಜ್ ಆಗುತ್ತೆ. ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೇಗನೆ ಚಾರ್ಜ್ ಆಗುತ್ತೆ. 6ನೇದು ಬಂದು ಇವ್ರು ಕೊಟ್ಟಿರೋ ಕೆಲವು ಆಪ್ಷನ್ಗಳು ನನಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಉದಾಹರಣೆಗೆ ಸೈಡ್ ಸ್ಟ್ಯಾಂಡ್ ಅಲರ್ಟ್, ಲೈವ್ ಟ್ರ್ಯಾಕಿಂಗು, LED ಹೆಡ್ಲೈಟು, ಇವೆಲ್ಲ ಆಪ್ಷನ್ಗಳು ಏನಿದೆ ಅವೆಲ್ಲ ತುಂಬಾ ಚೆನ್ನಾಗಿದೆ. ಕೊನೆ ಮಾತು, ನಾನು ದಿನಕ್ಕೆ 75 ಕಿಲೋಮೀಟರ್ಗಿಂತ ಕಮ್ಮಿ ಗಾಡಿ ಓಡಿಸ್ತೀನಿ. ಹಾಗೇನೆ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಗಾಡಿ ಬೇಕು ಅನ್ನೋರು ನೀವಾದ್ರೆ TVS ಐಕ್ಯೂಬ್ ಗಾಡಿನ ಕಣ್ಣು ಮುಚ್ಕೊಂಡು ತಗೋಬಹುದು. ಇಲ್ಲ ಅಂದ್ರೆ ಸ್ವಲ್ಪ ದಿನ ಕಾಯಿರಿ, ಇಲ್ಲ ಬೇರೆ ಕಂಪ್ನಿ ಗಾಡಿ ನೋಡಿ ಅಷ್ಟೇ.